ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ JNM ನರ್ಸಿಂಗು, BSc ನರ್ಸಿಂಗು ಅಥವಾ ಪೋಸ್ಟ್ ಬೇಸಿಕ್ BS ನರ್ಸಿಂಗ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಸೆಂಟ್ರಲ್ ಗೌರ್ಮೆಂಟ್ಸ್ NORCET ಅವರು ಒಂದು 11th ನೋಟಿಫಿಕೇಷನನ್ನು ಇಶ್ಯೂ ಮಾಡಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ, ಆಫಿಷಿಯಲ್ ವೆಬ್ಸೈಟಲ್ಲಿ ಇದು ಅನೌನ್ಸ್ಮೆಂಟು ಆಗಿದೆ, ಲಿಂಕನ್ನು ಕೂಡ ಕೊಡಲಾಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ನೋಟಿಫಿಕೇಷನ್ ಕೂಡ ಇಶ್ಯೂ ಮಾಡಿದ್ದಾರೆ. ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟನ್ನು ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷ ಕೂಡ ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಇಲಾಖೆಯವರು ನರ್ಸಿಂಗ್ ಅಭ್ಯರ್ಥಿಗಳಿಗೆ ಪ್ರತಿ ವರ್ಷದಲ್ಲಿ 2 ಟೈಮ್ಸ್ ಭಾಳಷ್ಟು ಹುದ್ದೆಗಳನ್ನು ಇವ್ರು ಏನು ಮಾಡ್ತಾರೆ ಅಂತಂದರೆ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ. ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುವಂತಹ ಏಮ್ಸ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೂಡ ಈ ಒಂದು ಹುದ್ದೆಗಳನ್ನು ಪ್ರೊವೈಡ್ ಮಾಡಿ ಕೊಡ್ತಾರೆ. ಈ ವರ್ಷದಲ್ಲಿ ಈ ಒಂದು ನೋಟಿಫಿಕೇಷನ್ದಲ್ಲಿ 2200 ಪ್ಲಸ್ ಹುದ್ದೆಗಳನ್ನು 2200 ಪ್ಲಸ್ ಹುದ್ದೆಗಳನ್ನು ಆಲ್ ಓವರ್ ಇಂಡಿಯಾ ಮುಖಾಂತರ ಕರೆದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಕೊನೆ ದಿನಾಂಕ ಇರ್ಬೋದು, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಆಮೇಲೆ ಅದಕ್ಕೆ ಲಿಂಕ್ ಯಾವುದು, ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ ಅನ್ನೋದನ್ನು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಲುಪಿಸ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನ್ಯೂ ದೆಹಲಿ ಇವರ ಮುಖಾಂತರ ಈ ಒಂದು ನರ್ಸಿಂಗ್ ಆಫೀಸ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ಗಳನ್ನು ಕನೆಕ್ಟ್ ಮಾಡ್ತಿರುವಂಥದ್ದು. ಸೊ ಇದರಲ್ಲಿ ಅಪ್ಲಿಕೇಶನ್ಗಳನ್ನು ಈಗಾಗಲೇ ಇವರು ಇನ್ವೈಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಯಾಲ್ರಿ ಕೊಡ್ತಾ ಇರುವಂಥದ್ದು ಎಷ್ಟಪ್ಪ ಅಂದರೆ 93,000 ರೂಪಾಯಿ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿ ಎಲ್ಲಿ ತನಕ ಅಂತಂದರೆ 9,300 ರೂಪಾಯಿದಿಂದ 34,800 ತನಕ ಇಲ್ಲಿ ಏನಿದೆಯಪ್ಪ ಅಂತಂದರೆ ನಿಮ್ಗಳಿಗೆ ಪೇ ಬಾಂಡನ್ನು ಕೊಡ್ತಾರೆ, ಪೇ ಬಾಂಡ್. ಸೊ ಇಲ್ಲಿ 11th ಪೇ ಸ್ಕೇಲನ್ನು ಇವರು ಪ್ರೊವೈಡ್ ಮಾಡಿಕೊಡ್ತಾ ಇರುವಂಥದ್ದು. ಆಮೇಲೆ ಒಟ್ಟಾರೆಯಾಗಿದು ಗ್ರೇಡ್ ಪೇ 4,600 ರೂಪಾಯಿಗಳನ್ನು ಪೇ ಮಾಡುವಂಥದ್ದು. ಇದು ಗ್ರೂಪ್ ಬಿ ಯಲ್ಲಿ ಬರುತ್ತೆ. ಗ್ರೂಪ್ ಬಿ ಯಲ್ಲಿ ಬರುತ್ತೆ. ಇದು ಎಷ್ಟನೇ ಇದರಲ್ಲಿ ಪೇ ಸ್ಕೇಲಲ್ಲಿ ಬರುತ್ತೆ ಅಂದರೆ 7 ಲೆವೆಲ್ ಪೇ ಸ್ಕೇಲಲ್ಲಿ ಕೊಡ್ತಾ ಇರುವಂಥದ್ದು. ಇಲ್ಲಿ ಹುದ್ದೆಗಳನ್ನು ಇವರು ಕೊಡ್ತಾ ಇರುವಂಥದ್ದು ಏನಪ್ಪ ಅಂದರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತಂದರೆ BSc ನರ್ಸಿಂಗ್ ಅಥವಾ BSc ಹಾನರ್ಸ್ ಕಂಪ್ಲೀಟ್ ಆಗಿರಬೇಕು ವಿತ್ ರಿಜಿಸ್ಟ್ರೇಷನ್ ಆಗಿರಬೇಕು, ಅಥವಾ ಪೋಸ್ಟ್ ಬೇಸಿಕ್ BS ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ವಿತ್ ರಿಜಿಸ್ಟ್ರೇಷನ್ ಆಗಿರಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ JNM ನರ್ಸಿಂಗ್ ಆಗಿರಬೇಕು, ಪ್ಲಸ್ 2 ವರ್ಷ ಎಕ್ಸ್ಪೀರಿಯನ್ಸ್ 50 ಬೆಡೆಡ್ ಹಾಸ್ಪಿಟಲ್ಗಳಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮಿನಿಮಮ್ ಏಜ್ ಇದೆ ಏನಂತಂದರೆ, ಇಲ್ಲಿ 18ರಿಂದ 30 ವರ್ಷ ಮಿನಿಮಮ್ ಏಜ್ಗಳನ್ನು ಇದು ಕೊಡಲಾಗಿದೆ. ಆಮೇಲೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಫೀಸ್ ನೋಡಿ, ಜನರಲ್ ಮತ್ತು OBC ಅವರಿಗೆ 3,000 ರೂಪಾಯಿ ಇದೆ, SC ST ಮತ್ತು ESW ಅವರಿಗೆ 2,004 ರೂಪಾಯಿ ಇದೆ, ಮತ್ತು ಪರ್ಸನಲ್ ಡಿಸೇಬಿಲಿಟಿದವರಿಗೆ ಯಾವುದೇ ಥರಂಥ ಫೀಸನ್ನು ಇವರು ತೊಗೊತಾ ಇಲ್ಲ, ಎಲ್ಲ ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗತ್ತೆ. ಆಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು. AIIMS.AC.in ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಸಲ್ಲಿಸ್ಬೋದು. ಇಲ್ಲಿ ನೋಡಿ ಏನಂತಂದರೆ ಇಂಪಾರ್ಟೆಂಟು, ಈ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಫಸ್ಟ್ ಸ್ಟೇಜದ್ದು ಸೆಪ್ಟೆಂಬರ್ 12ನೇ ತಾರೀಕಿಗೆ ಕಂಡಕ್ಟ್ ಮಾಡುವಂಥದ್ದಿದೆ. ಇದಕ್ಕೆ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು 2ನೇ ಸ್ಟೇಜ್ ಎಕ್ಸಾಮನ್ನು ಇವರು ಸೆಪ್ಟೆಂಬರ್ 30ಕ್ಕೆ ಕಂಡಕ್ಟ್ ಮಾಡ್ತಾರೆ. ಅಂದರೆ ಸೆಪ್ಟೆಂಬರ್ 12ಕ್ಕೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜ್ ಸೆಪ್ಟೆಂಬರ್ 30ಕ್ಕೆ ಇವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇರುವಂಥದ್ದು. ಆಮೇಲೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇಂಪಾರ್ಟೆಂಟ್ ದಿನಾಂಕಗಳು ಏನಾದರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಇದು 13 ಆಗಸ್ಟ್ ಲಾಸ್ಟ್ ಡೇಟ್ ಇರುತ್ತೆ. ಇದೇ ತಿಂಗಳು 13 ಆಗಸ್ಟ್ ಲಾಸ್ಟ್ ಡೇಟ್ ಇರುತ್ತೆ. ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಆಮೇಲೆ ನೋಡಿ, ಈಗಾಗಲೇ ಅಪ್ಲಿಕೇಶನ್ ಓಪನ್ ಆಗಿದೆ, 24ನೇ ತಾರೀಕಿಗೆ ಓಪನ್ ಆಗಿದೆ, 13 ತಾರೀಕಿಗೆ ಮುಂದಿನ ತಿಂಗಳು ಆಗಸ್ಟ್ 13ಕ್ಕೆ ಕ್ಲೋಸ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಸಬ್ಮಿಷನ್ ಆಫ್ NOC ಇದ್ದವ್ರು ಯಾರು ಸಬ್ಮಿಟ್ ಮಾಡಬೇಕಂದ್ರೆ ಆಗಸ್ಟ್ 18ಕ್ಕೆ ಕೊನೆ ದಿನಾಂಕ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮ ಸ್ಟೇಟಸ್ ಅಪ್ಲಿಕೇಶನ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಬೇಕು ಅಂದರೆ 24 ಆಗಸ್ಟಿಗೆ ಕೊನೆ ದಿನಾಂಕ ಇದೆ. ಆಮೇಲೆ 3/9ಕ್ಕೆ ನಿಮಗೆ ಎಕ್ಸಾಮ್ ಸೆಂಟರ್ಗಳನ್ನು ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ. ಆಮೇಲೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 9/9/2026ಕ್ಕೆ ಡಿಸೈಡ್ ಆಗುತ್ತೆ. ಆಮೇಲೆ ಸೆಪ್ಟೆಂಬರ್ 12ಕ್ಕೆ ಫಸ್ಟ್ ಎಕ್ಸಾಮ್ ಇರುತ್ತೆ. ಆಮೇಲೆ ಸೆಪ್ಟೆಂಬರ್ 30ಕ್ಕೆ ಸೆಕೆಂಡ್ ಎಕ್ಸಾಮ್ ಇರುತ್ತೆ. ರಿಸಲ್ಟ್ಗಳನ್ನು ಕೂಡ ಅವರು ಲೇಟ್ರಾಗಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ನೀವು www.nsc.in ಅಲ್ಲಿ ಹೋಗಿ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಇಲ್ಲಪ್ಪ ಅಂದರೆ ಇಲ್ಲಿ ನೋಡ್ತಾ ಇದ್ದಾರೆ, ಆಫೀಷಿಯಲ್ ವೆಬ್ಸೈಟಲ್ಲಿ ಬರಬೇಕು. ನಾನು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲಿ ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಆಮೇಲೆ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡಿದ ಮೇಲೆ ಲಾಗಿನ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿರುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ನಿಮ್ಗೆ ಏನು ಮಾಡಿದಾರಪ್ಪ ಅಂತಂದರೆ NORCET 2020 ಕೊಟ್ಟಿದ್ದಾರೆ. ಡೀಟೇಲ್ಸ್ಗೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು 3 ಮಾಹಿತಿಗಳನ್ನು ಇಲ್ಲಿ ಪಡ್ಕೊಳ್ಬೋದು.